ಶಿಕ್ಷಣವೇ ಶಕ್ತಿ ಎಂಬುದನ್ನು ಅರಿತು ಕಟ್ಟಕಡೆಯ ಹಳ್ಳಿಯಲ್ಲಿ ಜನಿಸಿದ ಗಟ್ಟಿಗರೊಬ್ಬರು ದಿಟ್ಟ ಗುರಿ ಇಟ್ಟುಕೊಂಡು ಒಂದಾದ ಮೇಲೊಂದು ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವ ಮೂಲಕ ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ಮನೆ ಮಾತಾದವರು ದಿವಂಗತ ಡಾಕ್ಟರ್ BF ದಂಡಿನವರು. ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತ ಒಪ್ಪುವುದು ಎನ್ನುವ ಹಾಗೆ ಧರ್ಮ ಪತ್ನಿಯೊಂದಿಗೆ ಅನ್ಯೋನ್ಯವಾಗಿದ್ದ ಡಾಕ್ಟರ್ BF ದಂಡಿನ್ ಅವರು ಪತ್ನಿಯ ಅಗಲಿಕೆಯ ಕೆಲವೇ ದಿನಗಳಲ್ಲಿ ಸ್ವರ್ಗಸ್ಥರಾದ ಸಂಗತಿ ವಿಷಾದನೀಯ ವಿಚಾರವಾಗಿದೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತ. ಸದ್ಯ ಈ ಇಬ್ಬರು ಆದರ್ಶ ದಂಪತಿಗಳ ಸ್ಮಾರಕ ನಿರ್ಮಾಣಕ್ಕೆ ಅವರ ಶಿಷ್ಯ ಬಳಗ ಹಿತೈಷಿ ವರ್ಗ ಮುಂದಾಗಿದ್ದು ಈಗಾಗಲೇ 2 ಪೂರ್ವಭಾವಿ ಸಭೆ ನಡೆಸಿ ಇಂದು 3ನೇ ಪೂರ್ವಭಾವಿ ಸಭೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಹಾಗಾದ್ರೆ ಇಂದಿನ ಪೂರ್ವಭಾವಿ ಸಭೆಯಲ್ಲಿ ಯಾರೆಲ್ಲ ಇದ್ರು, ಏನೆಲ್ಲ ಮಾತನಾಡಿದ್ರು, ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕರ್ನಾಟಕದೊಳಗೆ ಹಿಂದುಳಿದ ವರ್ಗದ ನಿಜವಾದ ನಾಯಕ ಯಾರಿದ್ರೆ ಪ್ರೊಫೆಸರ್ BF ದಂಡಿನರವರು. ಉತ್ತರ ಕರ್ನಾಟಕದ ಇವತ್ತು ಹಿಂದುಳಿದ ವರ್ಗದ ಪ್ರತಿಯೊಂದು ಮನೆಯೊಳಗೆ ಶಿಕ್ಷಣದ ಬೆಳಕಚ್ಚಿ ಅವರ ಮನೆಯ ಬೆಳಗುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ರೆ BF ದಂಡಿನರವರು. ಅವರು ಕೊಟ್ಟಂಥ ಒಂದು ನೆರಳು ಇವತ್ತು ನಾನು ಅತಿ ಹೃದಯಪೂರ್ವಕವಾಗಿ ನೆನೆಸ್ಕೊಳ್ತೀನಿ. ಕಾರಣ ಏನಪ್ಪ ಅಂತಂದರೆ, ನಾನು ಅತ್ಯಂತ ಬಡತನ ಅಂತಂದರೆ ನನಗೆ ಊಟಕ್ಕೂ ಸಹಿತ ತೊಂದರೆ ಇದ್ದಂಥ ಕಾಲದಲ್ಲಿ ನನಗೆ ಎಲ್ಲರಿಗಿಂತ 50 ರೂಪಾಯಿ ಹೆಚ್ಚು ಕೊಟ್ಟು 450 ರೂಪಾಯಿ ವೇತನ ಕೊಟ್ಟು ನನಗೆ ಒಂದು ತಿಂಗಳ ಹೊಟ್ಟೆ ತುಂಬಲಿಕ್ಕೆ ಸಹಾಯ ಮಾಡಿದಂಥ ಡಾಕ್ಟರ್ BF ದಂಡಿನವ್ರನ್ನ ಎಂದೂ ನಾನು ಮರೆಯೋದಿಲ್ಲ. ನಮಸ್ಕಾರ, ನಾನು ಈಶ್ವರ್ ಪಟ್ಟಣ ಶೆಟ್ಟಿ ಅಂತ ಹೇಳಿ, ಪ್ರಿನ್ಸಿಪಾಲ್ KSS ಕಾಲೇಜ್ ಗದಗ. ನಮ್ಮ ಡಾಕ್ಟರ್ BF ದಂಡಿನ್ ಸರ್ ಅವರ ನಾನು ಅಭಿಮಾನಿಗಳಲ್ಲಿ ನಾನು ಒಬ್ಬ. ನಾವೀಗ ಅವ್ರನ್ನ ಕಳ್ಕೊಂಡು ಆ್ಯಕ್ಚುಲಿ ಬಡವರಾಗಿದ್ದೇವೆ. ಆದ್ರೆ ಅವ್ರನ್ನ ನಾವು ರವಿ ಸರಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವಾಗ ಅವ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಭಾಳ ಸಣ್ಣವ್ರು. ನಾವು ಈಗ ಅವರ ಸ್ಮಾರಕ ಮಾಡ್ತಾ ಇರೋದು ಅತ್ಯಂತ ಅಭಿನಂದನೀಯ. ನಮ್ಮದು ಅದರೊಳಗೆ ಪಾಲಿರ್ತದೆ. ಮಲ್ಲಪ್ಪ ಹಡಪದವರು 1976ರಾಗ ಬರೀ ಸಂಸ್ಥಾ ಕಟ್ಟ ಇದನ್ನು ಮಾಡಿಲ್ರಿ ಅವರು. 1976ರಾಗ ಸಿದ್ದರಾಮಯ್ಯರು ಬಂದಾಗ ತಿಮ್ಮಾಪುರ ಕರ್ಕೊಂಡು ಹೋಗ್ಬೇಕಾರೆ ನೋಡಪ್ಪ ಹಿಂಗೆ ಎಲ್ಲರೂ ಕೊಡ್ತಾರಿಲ್ಲ ಕೊಡ್ತಾರೆ ಸರ್ ಅದು ಅಂದಾಗ ಎಲ್ಲ ಇಡೀ ತಿಮ್ಮಾಪುರಕ್ಕೆ ಕರ್ಕೊಂಡು ಅಡ್ಡಾಡಿ ಬಂದ್ರೆ ಅವತ್ತಿನ ಕಾಲದಾಗ 50,000 ರೂಪಾಯಿ ಖರ್ಚು ಮಾಡಿದ್ರೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿದಂಗೆ ಅಂಥ ಜನಪ್ರಿಯ ನಾಯಕರವರು. ಒಂದು ಸಂಸ್ಥೆಯನ್ನು ಕಟ್ಟೋದು ಮುಖ್ಯ ಅಲ್ಲ, ಆ ಸಂಸ್ಥೆಯನ್ನು ಕಟ್ಟಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ತಲೆ ಪೋಷಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಅದನ್ನು ಅಣಿ ಮಾಡಿಕೊಡುವಂತಹ ಜವಾಬ್ದಾರಿ ಭಾಳಷ್ಟು ಮುಖ್ಯ. ಈ ದಿಸೆಯಲ್ಲಿ ಡಾಕ್ಟರ್ BF ದಂಡಿನರವರು ಶಿಕ್ಷಣವನ್ನೇ ತಮ್ಮ ಉಸಿರಾಗಿಸಿಕೊಂಡು ಭೌತಿಕವಾಗಿ ಆ ಶಿಕ್ಷಣ ಬಿಟ್ಟರೆ ಅವ್ರಿಗೆ ಬೇರೆ ವಿಚಾರಗಳಿರಲಿಲ್ಲ. ವಿದ್ಯಾರ್ಥಿಗಳನ್ನು ಅತ್ಯಂತ ಹತ್ತಿರದಿಂದ ಕಂಡು ಅವರ ನೌಕರನ್ನು ಒಂದು ರೀತಿಯಾದಂತಹ ಆತ್ಮೀಯವಾಗಿ ಮಾತಾಡಿಸುವಂಥ ಪ್ರವೃತ್ತಿ. ನಿರ್ಮಾಣ ಮಾಡಬೇಕಂತ ಸ್ಕೆಚ್ಚನ್ನು ನಮ್ಮ ಫ್ರೆಂಡ್ಸು ಮತ್ತು ಹಿರಿಯರೆಲ್ಲ ಸೇರಿ ಒಂದು ತಯಾರಿ ನಡೆಸಿದ್ದಾರೆ. 10ನೇ ಕ್ಲಾಸ್ ಪಾಸಾಗಿ ಆರ್ಮಿಗೆ ಜಾಯ್ನ್ ಆಯಿತು. ಆ ಪರಿಸ್ಥಿತಿಯಲ್ಲಿ ತುಂಬ ಗಂಭೀರ ಇತ್ತು, ಬರಗಾಲ ಒಂದಿತ್ತು. ಆ ಸಮಯದಲ್ಲಿ ನಾವು 1980ರಲ್ಲಿ ಜೂನ್ ತಿಂಗಳ ಆರ್ಮಿ ಸೇರ್ಪಡೆ ಆದ್ವಿ. ಆನಂತರ ಆರ್ಮಿಯಿಂದ ರಿಟೈರ್ಡ್ ಆಗಿ ಬೆಂಗಳೂರಲ್ಲಿ 20 ವರ್ಷ BMTC ಕಂಡಕ್ಟರ್ ಆಗಿ ನಿರ್ವಾಹಕ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೇನೆ. ಈ ಸಂಸ್ಥೆ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನನಗೆ ಇವರು ತಂದೆ ತಾಯಿ ಇದ್ದಂಗೆ. ಮುಂದೆ ದೊಡ್ಡ ಸಂಸ್ಥೆ ಕಟ್ಟಬೇಕು ಅನ್ನೋದು ನನ್ನ ಕೃತಜ್ಞ. ಭೀಮಪ್ಪ ಬೆಳ್ಳೇರಿ, ಸೆಕೆಂಡ್ ಮಲ್ಲಾಪುರ, ಗದಗ ಜಿಲ್ಲಾ, ರೋಣ ತಾಲೂಕು. ಒಂದು ಉಚಿತ ಶಿಕ್ಷಣವನ್ನು ಕೊಡೋದ್ರ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ತೋರಿಸಿದ್ರು. ಹಾಗಾಗಿ ಗದಗಿನಿಂದ ಹೊರತುಪಡಿಸಿ ಬೇರೆ ಬೇರೆ ಭಾಗದಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದ್ದರೂ ಶಿಕ್ಷಣವನ್ನು ಪೂರೈಸಿದರು. BF ದಂಡಿನ ಸ್ಮಾರಕ ಮಾಡೋದು
ನನಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಇಷ್ಟರು ಕೂಡಿ ಅವತ್ತಿನ ಕಾಲದಾಗ ನನ್ನನ್ನು ಇಲ್ಲಿ ಕೆಲಸಕ್ಕೆ ತೊಗೊಂಡ್ರು. ಕೆಲಸ ಮಾಡ್ಕೊತಾನೆ ನಾನು BCom ಫೈನಲ್ ಇಯರ್ ಮುಗಿಸಿದೆ. ಅವತ್ತಿನಿಂದ ಹೇಳಿದ ಇವತ್ತಿನವರೆಗೂ ನಾನು ಇನ್ನೂ ಸರ್ವಿಸ್ನಾಗ ಇದ್ದೀನಿ. ಈ ಭಾಗದ ರೈತರಿಗೆ, ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಕ್ಕಂಥ ಉತ್ತರ ಕರ್ನಾಟಕದ ದೊಡ್ಡ ಸಂಸ್ಥಾ ಕನಕದಾಸ ಶಿಕ್ಷಣ ಸಮಿತಿ. ಇಂಥ ಸಮಿತಿಯ ಗೌರವಾನ್ವಿತ ಡಾಕ್ಟರ್ BF ದಂಡಿನ್ ಮತ್ತು ಶ್ರೀ ಶಕುಂತಲಿಬಾಯಿ ದಂಡಿನ್ ಅವರ ಸ್ಮಾರಕ ನಿರ್ಮಾಣ ಭವನಕ್ಕೆ ನಾನು ಕೂಡ ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ. BF ದಂಡಿನ್ ಸರ್ ಅವರ 5 ಅಂಕಿ ಏನದಲ್ಲ, ಆ 5 ನಂಬರು ಬಹಳ ವಿಶೇಷವಾದಂಥ ನಂಬರ್ ಅಂತ ಹೇಳ್ಬೋದು. ಅವರು 1935ರಲ್ಲಿ ಜನಿಸಿದರು. ನಂತರ 1965ರಲ್ಲಿ 65ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಯಾರಿಗೆ ಸಲ್ಲತ್ತಪ್ಪ ಅಂದ್ರೆ ಡಾಕ್ಟರ್ BF ದಂಡಿನ್ ಸಾಹೇಬರಿಗೆ ಸಲ್ಲತ್ತ. ಈ ಒಂದು ಸ್ಮಾರಕ ಭವನವನ್ನು ನೀವು ಎಲ್ಲರೂ ಸೇರಿಕೊಂಡು ಭಾಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋಣ ಅಂಥೇಳಿ. ನಿಜವಾಗಿ ಸಹಿತ ಈ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಬಡ ಮಕ್ಕಳಿಗೆ ಜ್ಞಾನವನ್ನು ನೀಡೋದ್ರ ಜೊತೆಗೆ ಊಟದ ಆಹಾರವನ್ನು ನೀಡಿ ಅಕ್ಷರ ಜ್ಞಾನವನ್ನು ಬಿತ್ತಿರ್ತಕ್ಕಂಥ ಬೇಸ್ಮೆ ಅಂದ್ರೆ BF ದಂಡಿನ್ ಸಾಹೇಬ್ರು ಅಂತ ಹೇಳ್ಬೋದು ಆಗಲಾರ್ದು. ಅದೇ ರೀತಿಯಾಗಿ ಅವರ ಪುತ್ರರಾಗಿರ್ತಕ್ಕಂಥ ರವಿ ದಂಡಿನ್ ಸಾಹೇಬ್ರು ಸಹಿತ ಈ ಸಂಸ್ಥೆಯನ್ನು ಅದು ಅತ್ಯುತ್ತಮವಾಗಿ ಉನ್ನತ ವರ್ಗಕ್ಕೆ ಏರಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ನಮಗಿದೆ. ಈ 65 ಇರತಕ್ಕಂಥ ಸಂಸ್ಥೆ 130 ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಾಭಾವನೆ. ಈ ಒಂದು ಪೂರ್ವಭಾವಿ ಸಭೆ 3ನೇದ್ದು ಯಾವುದೇ ಭಾಷಣವನ್ನು ಮಾಡೋದಿಲ್ಲ. ಡಾಕ್ಟರ್ BF ದಂಡಿನ್ ವಿದ್ಯಾರ್ಥಿ ಬಳಗದ ವತಿಯಿಂದ ಡಾಕ್ಟರ್ BF ದಂಡಿನ್ ಸ್ಮಾರಕ ನಿರ್ಮಾಣಕ್ಕಾಗಿ ಇಲ್ಲಿ ತನಕ ಏನೇನು ಇಲ್ಲಿ ತನಕ ಏನೇನು ಕೆಲಸಗಳಾಗ್ಯಾವು ಅನ್ನುವಂಥ ಮಾಹಿತಿಯನ್ನು ಸಭೆಯ ಗಮನಕ್ಕೆ ಸ್ಥೂಲವಾಗಿ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವುಗಳ ಒಂದು ಬ್ಯಾಂಕ್ ಅಕೌಂಟ್ ಮಾಡಬೇಕು. ಆ ರೀತಿಯಾಗಿ ಕನಕದಾಸ ಶಿಕ್ಷಣ ಸಮಿತಿಯು 65ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳದವು. ಇಲ್ಲಿದ್ದವರು ಇದ್ದಾರೆ, ಇಲ್ಲಿ ಕಲ್ತಂಥ ಲಕ್ಷಾಂತರ ಜನ ಇದ್ದಾರೆ. ನಮ್ಮದು ಗುರಿ ಸ್ಪಷ್ಟ. 5ನೇ ತಾರೀಕಿಗಾಗಲಿ ಲೋಕಾರ್ಪಣೆಗಾಗಲಿ ಈ ಸಂಸ್ಥೆಯಲ್ಲಿ ಕಲಿತಿರುವಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಮ್ಮ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನು ನೀಡೋದು 1ನೇ ಪಾಯಿಂಟ್. 2ನೇ ಪಾಯಿಂಟು, ಆರ್ಥಿಕವಾಗಿ ಯಾರು ಸುಸ್ಥಿತಿಯೊಳಗದಾರ, ಯಾರು ಒಳ್ಳೆಯ ಸ್ಥಿತಿಯೊಳಗದಾರ ಅವರಿಂದ ಮಾತ್ರ ಹಣವನ್ನು ಸಂಗ್ರಹ ಮಾಡೋದು. ಒಬ್ಬ ಹಳೆಯ ವಿದ್ಯಾರ್ಥಿ ಒಂದು 25,000 ರೂಪಾಯಿ ಕೊಟ್ರಂದ್ರೆ ನಾವು ಎಲ್ಲ ವಿದ್ಯಾರ್ಥಿಗಳದ್ದು ಸ್ಟೋನ್ಯಾಗ ಕಲ್ಲಿನಾಗ ಹೆಸರು ಹಾಕಿಸ್ಬೇಕು. 2ನೇದು ಸ್ಮರಣ ಸಂಚಿಕೆಯೊಳಗೆ ಅವ್ರಿಗೆ ಹೆಸರು ಹಾಕಿಸ್ಬೇಕು. ಅವ್ರಿಗೆ ಸ್ಮರಣ ಸಂಚಿಕೆಯನ್ನು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಅವ್ರಿಗೊಂದು ಲೋಕಾರ್ಪಣೆ ಕಾರ್ಯಕ್ರಮದೊಳಗೆ ಒಂದು ಸನ್ಮಾನ ಮಾಡಬೇಕು. ಅವ್ರಿಗೆ ನಮ್ಮ ವಿದ್ಯಾರ್ಥಿ ಬಳಗದಿಂದ ಒಂದು ಅಭಿನಂದನಾ ಪತ್ರ ಕಳಿಸ್ಬೇಕು. ಅಂದರೆ ಅವ್ರ ಅಭಿಮಾನದಿಂದ ನಮಗೆ ಕೊಟ್ಟಿರ್ತಾರೆ. ನಾವು ಸಹಿತವಾಗಿ ಅವ್ರನ್ನೆಲ್ಲದರೊಳಗೂ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೂ ಸಹಿತವಾಗಿ ಪರತ್ತಾಗಿ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ನಾವು ಹೊಂದಿದ್ದೇವೆ. ನಮಸ್ಕಾರ ಅಂತ ತಿಳಿಸುತ್ತಾ, ಇವತ್ತಿನ ದಿವಸ ಡಾಕ್ಟರ್ BF ದಂಡಿನ್ ಅವರ ಒಂದು ಸ್ಮರಣಾರ್ಥವಾಗಿ ಏನು ತಾವೆಲ್ಲರೂ ಕೂಡಿ ಅವರೊಂದು ಶಿಲಾಮಂಟಪ ಟೈಪ್ ಮಾಡಿ ಒಂದು ಸ್ಮಾರಕ ಮಾಡೋದು ಮಾಡಿರಿ. ಇದು ತುಂಬ ಶ್ಲಾಘನೆ. ಆರ್ಕಿಟೆಕ್ಚರ್ಲಿದ್ದ ಬಂದಿರತಕ್ಕಂಥ ಎಲ್ಲ ಚಿತ್ರಗಳನ್ನು ನಾವು ನೋಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬರೀ ಮಾತಾಡ್ಕೊತ ಹೋದ್ರೆ ಅದೊಂದು ಗಾದೆ ಐತಿ, ಮಾತು ಏನಾಯ್ತು ಇದೇನಾಯ್ತು ಅಂಥೇಳಿ ಹಂಗೆ ಆಗಬಾರ್ದು. ಈಗ ನಾವು ಕ್ರೋಢೀಕರಿಸ್ತಕ್ಕಂಥದ್ದು ಮೊದಲು ಸರ್ಕಾರ ಹೇಳಿದಲ್ಲ, ಸರ್ಕಾರಿ ಬಜೆಟ್ ಬೇರೆ, ಖಾಸಗಿ ಬಜೆಟ್ ಬೇರೆ. ನಾವು ಖಾಸಗಿ ಬಜೆಟ್ ಮಾಡಬೇಕಾದ್ರೆ ಮೊದಲು ಆದಾಯನ ಕ್ರೋಢೀಕರಣ ನೋಡ್ತೇವೆ, ಎಷ್ಟು ಆದಾಯ ಬರ್ಬೋದು ಅನ್ನೋದನ್ನು ಅಂದಾಜು. ಅದು ಅಂದಾಜು ಬಜೆಟ್ ಅಂದರೆ ಅಂದಾಜು ಪತ್ರಿಕೆ, ಅದು ಆದಾಯ ಮತ್ತು ವೆಚ್ಚದ ಅಂದಾಜು ಪತ್ರಿಕೆ. ಹಾಗಾಗಿ ಎಷ್ಟು ವೆಚ್ಚ ಅಲ್ಲಿ ಆಗ್ತದೆ, ನಂತರ ಆದಾಯಕ್ಕೆ ಅನುಗುಣವಾಗಿ ನಾವು ವೆಚ್ಚವನ್ನು ಮಾಡಬೇಕಾಗತ್ತೆ. ಈಗ ರೊಳ್ಳಿಯವರು ಹೇಳಿದ್ದಾರೆ, ನಾವು ಎಷ್ಟು ಬೇಕು ಅದಕ್ಕೆ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಈ ಪೂಜ್ಯ ದಂಡಿನ್ ಸರ್ ಅವರ ಒಂದು ಸ್ಮಾರಕಕ್ಕೆ ನಾನು ದೇಣಿಗೆಯನ್ನು ಕೂಡಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಇರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡೇ ಅಲ್ಲಿ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಎಸ್ಟಿಮೇಷನ್ ಮಾಡ್ಕೊಳ್ಬೇಕು. ಮೂರ್ತಿ ಕಲ್ಲಿಂದಿರಬೇಕು ಅಥವಾ ಅದು ಕಂಚಿಂದಿರಬೇಕು, ಅದು ಎಷ್ಟು ಎತ್ತರ ಎಷ್ಟು ಇದಿರಬೇಕು ಅದನ್ನ ತೀರ್ಮಾನ ಮಾಡ್ಕೋಬೇಕು. ಅದಕ್ಕೆ ನಾವು ಬೇರೆ ಬೇರೆ ವಿಚಾರಗಳು ಹೇಳಿದ ಕೂಡಲೇ ಅವ್ರು ನಮಗೊಂದು ಪ್ರಶ್ನೆ ಮಾಡ್ತಾಯಿದ್ರು, ನೀವೇನು ಅಂಜನಾ ಹಾಕ್ಕೊಂಡು ಬಂದಿರೇನು, ಎಲ್ಲಿ ಸರ್ಕಾರ ದುಡ್ಡು ಬರ್ತೈತಿ ಅಂತ ಎಲ್ಲ ತಿಳ್ಕೊಂಡು ನಮಗೆ ಹೇಳ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಹತ್ರ ಅಂಜನಾ ಅದ ಅನ್ನೋಂಥ ಮಾತು ಅವತ್ತು ಹುಡುಗಾಟಕ್ಕೆ ಅಂತಿದ್ರು. ಆದರೆ ಅದು ನಿಜವಾಗಿಯೂ
ಅವ್ರು ನಮ್ಮನ್ನು ಎಸ್ಟಿಮೇಷನ್ ಮಾಡಿದ್ದು ಒಳ್ಳೇದೇ ಅಂತ ಅನಿಸ್ತೈತೆ ನನಗೆ ಇವತ್ತಿನ ದಿವಸ. ಯಾಕಂದ್ರೆ ಅವತ್ತು ದೇವರಾಜ್ ಅರಸ ಹಾಸ್ಟೆಲ್ ಶುರು ಮಾಡಿದಾಗ ನಮ್ಮ ಹತ್ರ ದುಡ್ಡೇ ಇಲ್ಲ, ಸರ್ಕಾರಿ ಅನುದಾನ ಇಲ್ಲ, ಯಾವ ಕ್ಯಾವಿ ಬಟ್ಟೆ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ಅವತ್ತು ಕಾರ್ಯಕ್ರಮ ಅದನ್ನು ಪ್ರಾರಂಭ ಮಾಡಿ ಇವತ್ತು ರಾಜ್ಯದಲ್ಲಿ ಅದು ಹೆಸರುವಾಸಿ ಆಗ್ಯದ. ಮಾತಾಡೋದು ಏನಿಲ್ಲ. ಈಗ ನಮ್ಮ ಸರ್ ಅದಾರ, ವೈದ್ಯ ಸರ್ ಮತ್ತು ನಮ್ಮೆಲ್ಲ ಮೊಕ್ಕಣ್ಣವ್ರ ಸರ್, ಅವರು ಹೆಂಗೆ ಹೇಳ್ತಾರ ಹಂಗೆ ನಾವು ನಡ್ಕೊಂಡು ಹೋಗೋದು. ಕಾಲಕ್ಕೆ ಅವ್ರು ಏನು ನಿರ್ದೇಶನ ಕೊಡ್ತಾರ, ಅವ್ರು ಏನು ಕೆಲಸ ಕೊಡ್ತಾರ ಆ ಕೆಲಸ ಮಾಡ್ಕೊಂಡು ಹೋಗೋದ ನಮ್ಮ ಆದ್ಯ ಕರ್ತವ್ಯ. ಯಾಕಂದ್ರೆ ದಂಡಿನ ಸರ್ ನಾವು ಮೇಜರ್ ಮೈನರ್ ಹೋಗಿ ಬೇಸಿಕ್ ಆಪ್ಷನಲ್ ಬಂದಿತ್ತು ನಮಗೆ ಸರ್. ಫಸ್ಟ್ ಬ್ಯಾಚ್ ನಮ್ದು. ನಮಗೆ ಯಾವ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡೋಕ್ಕಿರಲಿಲ್ಲ. ನಮ್ಮ ಸಾಕಷ್ಟು 60 ಸಂಸ್ಥೆ ಅದಾವ. ಅಲ್ಲಿದ್ದನ ಅವ್ರ ಹಳೆ ವಿದ್ಯಾರ್ಥಿಗಳು ಬಂದ್ರೆ ನಾವು ಹೊರಗೆ ಬಿಡುವಂಥ ಸ್ಥಿತಿ ಇಲ್ಲ. ನನ್ನ 3 ಮಕ್ಕಳು ಈ ಸಮಿತಿಯ ಹಳೆ ವಿದ್ಯಾರ್ಥಿಗಳು. ನನ್ನ ಕೈಲಿ ಏನಾಗತ್ತೆ ಅದನ್ನು ಕೊಡೋದ್ರ ಜೊತೆಗೆ ಎಲ್ಲ ಗುರು ಹಿರಿಯರೇ, ಭಾಳ ವೈಯಕ್ತಿಕವಾಗಿ ನನಗೆ, ನಮ್ಮ ಕುಟುಂಬದವ್ರಿಗೆ, ನಮ್ಮ ಸಂಸ್ಥೆ ಎಲ್ಲ ಪರಿವಾರದವ್ರಿಗೆ, ನಿಮಗೆಲ್ಲರಿಗೂ ಸಹಿತ ಇದು ಒಂದು ನಮಗೆಲ್ಲ ಖುಷಿ ಕೊಡೋಂಥ ವಿಷಯ. ನಾವು ಆ್ಯಕ್ಚುಲಿ ಮೊದಲೇ ಹೇಳಿದ್ದೆ, ಅಪ್ಪರಿಗೆ ದ್ಯಾಮನ್ ಶೈಲಿ ಇದನ್ನು ಮಾಡ್ಬೇಕಂತ ವಿಚಾರ ಇತ್ತು ಅವ್ರಿಗೆ. ಅವ್ವಾರಿದಾದಾಗ ಅಂತಿದ್ರು ಅವರು ಆಗಲೆಲ್ಲ. ಎಲ್ಲರೂ ಸೇರಿ ಅಲ್ಲಿ ಹೋದ್ರೆ ಮತ್ತು ಮುಂದೆ ಗದ್ಗೆ ಮಾಡೋದು, ಪೂಜೆ ಮಾಡೋದು, ನಾವೆಲ್ಲ ಇಲ್ಲೇ ಇರ್ತೀವಿ. ಸರ್ ಹೆಚ್ಚಿನ ಸೇವೆ ಗದಗನಾಗ ಮಾಡ್ಯಾರ ಅವರು. ಅವರ ಜೀವನ ಕರ್ಮಭೂಮಿ ಗದಗಾಗೈತಿ. ಇಲ್ಲೇ ಮಾಡಿದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಆದರ್ಶ ಆಗುತ್ತೆ, ಇಲ್ಲೇ ಮಾಡೋಣ ಅಂಥೇಳಿ ಅಂದಮೇಲೆ ಅವ್ರ ತಲೆಯಾಗ ಹಾಕಿದ ಮೇಲೆ ಸುಮ್ಮನಾದ್ರು ಅವ್ರು. ಏನು ಅದಕ್ಕೇನು ಪೂರ್ಣ ಪ್ರಮಾಣ ಅಲ್ಲ, ಅರ್ಧ ಮನಸ್ಸಿನಿಂದ ಒಪ್ಪಿಗೆ ಅಂದಂಗೆ ಸುಮ್ಮಿದ್ರು. ಆದ್ದರಿಂದ ಅದಕ್ಕೆ ಒಂದು ಅನುಕೂಲಕರ ಬಜೆಟ್ ಆಗಿರ್ಬೇಕು. ಅದು ಅತ್ಯಂತ ಭಾಳ ದೊಡ್ಡ ಪ್ರಮಾಣ ಮಾಡೋಕ್ಕಿಂತ ಅವ್ರ ಅಪ್ಪರ ಅಪೇಕ್ಷಂಕರ್ ಯಾವಾಗ ಆಡಂಬರ ಖರ್ಚು ಮಾಡೋದಕ್ಕೆ ಯಾವಾಗ ಮನಸ್ಸಲ್ಲಿ ನಿಮ್ಗೆಲ್ಲರಿಗೂ ಗೊತ್ತೈತಿ. ಅವರು ಯಾವುದಕ್ಕೂ ಒಂದು ಖರ್ಚು ಅಂದ್ರೆ ಬೇಡ ಅಂತಿದ್ರು ಅವರು. ನಾವು ಅಷ್ಟೇ ಇದ್ದೀವಿ, ಅಷ್ಟೇ ಕಷ್ಟಪಡ್ತೀವಿ, ಮುಂದೆ ಬೆಳೆಸ್ತೀವಿ, ಅದಕ್ಕಿಂತ ಹೆಚ್ಚು ಬೆಳೆಸ್ತೀವಿ. ಯಾಕಂದ್ರೆ ಅಪ್ಪರು ನಮಗೇನೋ ಕೆಲಸ ಮಾಡಿಸ್ಕೊಡ್ತಿದ್ದಿಲ್ಲ. ಅವ್ರು ಏನು ಮಾಡ್ರೆ ಅದನ್ನ ಅಷ್ಟೇ ಮಾಡೋ ಕೆಲಸ ನಮ್ದಿತ್ತು ಅವ್ರು ಇರೋರಿಗೆ. ಯಾಕಂದ್ರೆ ಅವ್ರು ಸುಮ್ಮನೆ ಕುಂತಿರ್ತಿದ್ದೆಲ್ಲ. ನಾವು ಮಾಡೋದ್ನಾಗ ಅವ್ರು 2 ಮಾಡಿರ್ತಿದ್ರು ಆಗಲೇ. ಅದನ್ನ ಮತ್ತೆ ಬೆನ್ನು ಹತ್ಬೇಕು, ಬೆನ್ನು ಹತ್ತಿ ಅದನ್ನು ಮಾಡ್ಕೊಂಬರ್ಬೇಕು. ನಾವು ಎಲ್ಲರೂ ಕೂಡಿ ಅವ್ರಿಗೊಂದು ಗೌರವ ಸಲ್ಲಿಸುವಂಥದ್ದು. ಅದಕ್ಕೆ ಹಳೆ ವಿದ್ಯಾರ್ಥಿಗಳಿಗೆ ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಗೆ ವ್ಯವಸ್ಥೆ ಮಾಡಬೇಕು.